ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ವಿರುದ್ಧ ಟೀಕಿಸಿದ್ದ ಎಲ್ಲ ಹಳೆಯ ಪೋಸ್ಟ್ಗಳನ್ನು ರಾಘವ್ ಚಡ್ಡಾ ಅಳಿಸಿದ್ದಾರೆ ಎಂದು ಆಮ್ ಆದ್ಮಿ ಪಕ್ಷ ಎಎಪಿ ಆರೋಪಿಸಿದೆ. ಎಎಪಿ ಹಿರಿಯ ನಾಯಕ ಸೌರಭ್ ಭಾರದ್ವಾಜ್ ತಡರಾತ್ರಿ ಎಕ್ಸ್ನಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿದ್ದು, ಚಡ್ಡಾ ಅವರ ಖಾತೆಯಿಂದ ಕೇಂದ್ರ ಸರ್ಕಾರವನ್ನು ಟೀಕಿಸುವ ವಿಷಯಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ ಎಂದು ಹೇಳಿದ್ದಾರೆ. ಮೋದಿ ಹಾಗೂ ಬಿಜೆಪಿ ಕುರಿತಾಗಿ ಹಿಂದಿನ ಯಾವುದೇ ಟೀಕೆಗಳು ಈಗ ಗೋಚರಿಸುತ್ತಿಲ್ಲ ಎಂದು ಹೇಳಿರುವ ಭಾರದ್ವಾಜ್, ತಮ್ಮ ಹೇಳಿಕೆಗೆ ಬೆಂಬಲವಾಗಿ ಅಳಿಸಲಾದ ಪೋಸ್ಟ್ಗಳ ಸ್ಕ್ರೀನ್ಶಾಟ್ಗಳನ್ನು ಹಂಚಿಕೊಂಡಿದ್ದಾರೆ. ಚಡ್ಡಾ ಅವರ ಟೈಮ್ಲೈನ್ನಲ್ಲಿ ಮೋದಿ ಉಲ್ಲೇಖ ಇರುವ 2 ಪೋಸ್ಟ್ಗಳು ಮಾತ್ರ ಉಳಿದಿದ್ದು, ಅವುಗಳು ಪ್ರಧಾನಿಯನ್ನು ಪ್ರಶಂಸಿಸುವಂತಿವೆ ಎಂದು ಅವರು ತಿಳಿಸಿದ್ದಾರೆ. ಇದು ಸಾಮಾನ್ಯ ಶುಚಿಗೊಳಿಸುವಿಕೆಯಲ್ಲ, ಡಿಜಿಟಲ್ ಇತಿಹಾಸವನ್ನು ಸಂಪೂರ್ಣವಾಗಿ ಅಳಿಸುವ ಪ್ರಯತ್ನ ಎಂದು ಭಾರದ್ವಾಜ್ ಆರೋಪಿಸಿದ್ದಾರೆ. ಒಂದು ಕಾಲದಲ್ಲಿ ಮೋದಿ ಮತ್ತು ಬಿಜೆಪಿಯ ತೀಕ್ಷ್ಣ ಟೀಕಾಕಾರರಾಗಿದ್ದ ಚಡ್ಡಾ ಇದೀಗ ತಮ್ಮ ಹಳೆಯ ಇಮೇಜನ್ನು ಬದಲಿಸಿ ಹೊಸ ಚಿತ್ರಣ ನೀಡಲು ಯತ್ನಿಸುತ್ತಿದ್ದಾರೆ ಎಂಬ ಟೀಕೆ ಕೇಳಿಬಂದಿದೆ. ಇತ್ತೀಚೆಗೆ ಎಎಪಿ ರಾಜ್ಯಸಭೆಯಲ್ಲಿ ಉಪನಾಯಕ ಸ್ಥಾನದಿಂದ ರಾಘವ್ ಚಡ್ಡಾ ಅವರನ್ನು ತೆಗೆದುಹಾಕಿ ಅವರ ಸ್ಥಾನಕ್ಕೆ ಅಶೋಕ್ ಮಿತ್ತಲ್ ಅವರನ್ನು ನೇಮಕ ಮಾಡಿದ್ದ ನಂತರ ಈ ವಿವಾದ ತೀವ್ರಗೊಂಡಿದೆ. ಈ ನಿರ್ಧಾರಕ್ಕೆ ಪ್ರತಿಕ್ರಿಯಿಸಿದ ಚಡ್ಡಾ, ತೆರಿಗೆ ಸುಧಾರಣೆಗಳು ಮತ್ತು ವಿಮಾನ ನಿಲ್ದಾಣಗಳಲ್ಲಿ ಆಹಾರ ಬೆಲೆಯೇರಿಕೆ ಸೇರಿದಂತೆ ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ತಾವು ಮಾತನಾಡುತ್ತಿರುವುದಾಗಿ ಹೇಳಿದ್ದಾರೆ.